ಎಲ್ಲ ವೀಕ್ಷಕರಿಗೂ ನಾಗು ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಸ್ವೀಟ್ ಕಾರ್ನ್ ರೈಸ್. ಈ ಸ್ವೀಟ್ ಕಾರ್ನ್ ರೈಸ್ ಮಾಡೋಕ್ಕೆ ನಾನು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಆ ಬಾಣಲಿಗೆ 3-4 ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಕಾದ ನಂತರ ಒಂದು 1/4 ಟೀ ಸ್ಪೂನಷ್ಟು ಸಾಸಿವೆ ಸಿಡಿದ ಮೇಲೆ 3-4 ಹಸಿರು ಮೆಣಸಿನ್ಕಾಯಿನ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೀವು ಮೆಣಸಿನ್ಕಾಯಿ ಬೇಡ ಅಂದರೆ ಮಕ್ಕಳು ಕೊಡೋಂಗಿದ್ರೆ ಸ್ಕಿಪ್ ಕೂಡ ಮಾಡ್ಬೋದು. ಆಮೇಲೆ 2 ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ನೀವು ಇದೇ ಫಸ್ಟು ನನ್ನ ಚಾನಲ್ನ ನೋಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಾನು ಮಾಡೋ ರೆಸಿಪಿದು ನೋಟಿಫಿಕೇಷನ್ನು ನಿಮಗೆ ಫಸ್ಟ್ ಬರುತ್ತೆ. ನೀವು ಕೂಡ ಈ ರೆಸಿಪಿನ ಒಂದ್ಸಲಿ ಟ್ರೈ ಮಾಡಿ. ಇದು ತುಂಬಾ ಸಿಂಪಲ್ ಆಗಿರುತ್ತೆ. ಚಿತ್ರಾನ್ನ, ಪಲಾವು ಈ ಥರ ಎಲ್ಲ ಟ್ರೈ ಮಾಡಿರ್ತೀರ. ಇವತ್ತು ನಾನು ತೋರಿಸ್ತಾ ಇರೋ ಥರನೂ ಒಂದ್ಸಲಿ ಸಿಂಪಲ್ಲಾಗಿ ರೈಸ್ನ ಮಾಡಿ ಕೊಡಿ ಮಕ್ಕಳಿಗೆ ಕಲರ್ಫುಲ್ಲಾಗೂ ಇರುತ್ತೆ, ಬಹಳನೇ ಇಷ್ಟಪಟ್ಕೊಂಡು ತಿಂತಾರೆ. ಯಾಕೆ ಅಂದರೆ ಇದರಲ್ಲಿ ಬಳಸ್ತಾ ಇರೋ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಸ್ವೀಟ್ ಕಾರ್ನ್ದು ಮಂಚೂರಿಯನ್ನು, ಆಮೇಲೆ ಅದು ಚಾಟ್ಸು ಎಲ್ಲ ಬಹಳನೇ ಟೇಸ್ಟಿಯಾಗಿರುತ್ತೆ. ಅದೆಲ್ಲ ತಿಂದಿರ್ತಾರೆ ಮಕ್ಕಳು. ಈ ಥರ ಒಂದ್ಸಲಿ ರೈಸ್ಗೂ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಈರುಳ್ಳಿ ಫ್ರೈ ಆಗಿದೆ ನೋಡಿ. ನಾನು ಆಲ್ರೆಡಿ ಇದನ್ನು ಸ್ವೀಟ್ ಕಾರ್ನ್ನ ಬೇಯಿಸಿಟ್ಕೊಂಡಿದ್ದೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು. ಈಗ ಅದನ್ನು ಚೆನ್ನಾಗಿ ಈರುಳ್ಳಿ ಜೊತೆಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಾನು ಈ ಟೈಮಲ್ಲಿ ಉಪ್ಪನ್ನ ಹಾಕ್ಕೋತಾ ಇಲ್ಲ, ನಾನು ಅನ್ನಕ್ಕೆ ಹಾಕ್ಕೋತಾ ಇದ್ದೀನಿ. ಈ ಮಸಾಲೆಗೆ ಹಾಕ್ಕೋತಾ ಇಲ್ಲ, ಬರಿಷ್ಟೇ ಮಾಡಿಕೊಂಡು ಇಟ್ಕೋತಾ ಇದ್ದೀನಿ. ಇವಾಗ ಅನ್ನನ ನಾನು ಆಲ್ರೆಡಿ ಆರಕ್ಕಿಟ್ಕೊಂಡಿದ್ದೆ. ಈ ಅನ್ನಕ್ಕೆ ನಾವು ಈರುಳ್ಳಿ ಮತ್ತು ಸ್ವೀಟ್ ಕಾರ್ನ್ನ ಮಸಾಲೆ ರೆಡಿ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೋತಾ ಇದ್ದೀನಿ. ಈಗ ಇವೆಲ್ಲ ಹಾಕ್ಕೊಂಡ್ಮೇಲೆ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೋತಾ ಇದ್ದೀನಿ. ನೀವು ಮೆಣಸಿನ್ಕಾಯಿ ಸ್ಕಿಪ್ ಮಾಡಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಕೂಡ ಹಾಕ್ಕೋಬೋದು. ಇವಾಗ ಜಾಸ್ತಿ ಹಾಕ್ಕೊಂಡ್ರೆ ಖಾರ ಆಗುತ್ತೆ, ಅದಕ್ಕೋಸ್ಕರ. ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಅರ್ಧ ಒಳ್ಳು ನಿಂಬೆಹಣ್ಣ ಇದಕ್ಕೆ ಹಿಂಡ್ಕೋತಾ ಇದ್ದೀನಿ. ನೋಡಿ, ಸ್ವೀಟ್ ಕಾರ್ನ್ನ ಮಕ್ಕಳು ಇಷ್ಟಪಟ್ಕೊಂಡು ತಿಂತಾರೆ, ಅದಕ್ಕೋಸ್ಕರ ಈ ಥರ ಒಂದ್ಸಲಿ ಸಿಂಪಲ್ಲಾಗಿ ರೈಸ್ನ ಟ್ರೈ ಮಾಡಿ. ನಿಮಗೆ ರೆಸಿಪಿ ಇಷ್ಟ ಆಗಿದ್ದರೆ ಮನೇಲಿ ಮಾಡಿ ಹೇಗೆ ಬಂತು, ಮನೇಲೆಲ್ಲ ಏನು ಹೇಳಿದ್ರು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಫ್ರೆಂಡ್ಸ್ ಜೊತೆಗೆ, ರಿಲೇಟಿವ್ಸ್ ಜೊತೆಗೂ ಶೇರ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.